ಈ ಒಂದು ನಮ್ಮ ಚಿತ್ರದ ಟೀಸರ್ ಬಿಡುಗಡೆಗೆ ಬಂದಿರುವಂಥ ಕರ್ನಾಟಕದ ಸತತ ಹೋರಾಟಗಾರರು ಆಗಿರುವಂಥ ಸಾರ್ವಗೋವಿಂದ ಸರ್ಗೆ, ಅನೇಕ ಚಿತ್ರಗಳನ್ನು ನಿರ್ಮಾಣ ಮಾಡಿರುವ ಎನ್ ಸುರೇಶ್ ಸರ್ಗೆ ಮತ್ತು ನಮ್ಮ ಕನ್ನಡ ಚಿತ್ರರಂಗದ ಹಿರಿಯ ಕಲಾವಿದರು ನಮಗೆ ಗೈಡ್ಲೈನ್ಸ್ ಕೊಟ್ಟಂಥ ರಮೇಶ್ ಭಟ್ ಸರ್ ಅವ್ರಿಗೆ ಮತ್ತು ತ್ಯಾಗರಾಜ್ ಸರ್ ಅವ್ರಿಗೆ ಸ್ವಾಗತನ ಕೋರ್ತಾ, ನಮ್ಮ ಧ್ರುವ 369 ಈ ಚಿತ್ರ ಕೃತಯುಗದಲ್ಲಿ ನಡೆದ ಒಂದು ಸತ್ಯ ಘಟನೆ. ನೀವು ಆಕಾಶದಲ್ಲಿ ನೋಡಿರ್ಬೋದು, ಪ್ರತಿದಿನ ಅನೇಕ ನಕ್ಷತ್ರಗಳು ಕಾಣಿಸುತ್ತೆ. ಎಷ್ಟೇ ವರ್ಷ ಆದರೂ, ನಾವಿಲ್ಲದೇ ಇದ್ರೂ ಕೆಲವೊಂದು ನಕ್ಷತ್ರಗಳು ಸತತವಾಗಿ ಆಕಾಶದಲ್ಲೇ ಇರುತ್ತೆ. ಅಂತ ಒಂದು ನಕ್ಷತ್ರ ಧ್ರುವ ನಕ್ಷತ್ರ. ಆ ಧ್ರುವ ನಕ್ಷತ್ರದ ಕಥೆಯಲ್ಲಿ ಇರುವಂಥ ಸಾರಾಂಶವನ್ನು ತೆಗೆದುಕೊಂಡು ನಾವು ಏನು ಮಾಡೋದಕ್ಕಾಗತ್ತೆ ಅಂತ ಮಾಡಿರುವಂಥ ಚಿತ್ರ ಧ್ರುವ 369. ಅದರಿಂದ ಇನ್ಸ್ಪೈರ್ ಆಗಿ ಈಗಿನ ಜನಾಂಗ, ಈಗಿರುವಂಥ ಮಕ್ಕಳು ಏನು ಮಾಡಿದ್ರು ಅನ್ನೋದು ಚಿತ್ರದ ತಿರುಳು. ಈ ಚಿತ್ರದಲ್ಲಿ 45% ಗ್ರಾಫಿಕ್ಸಲ್ಲೇ ಇರುತ್ತೆ. ಈ ಕಥೆನ ಯಾವ ರೀತಿ ಹೇಳ್ಬೇಕು, ಯಾವ ರೀತಿ ತೋರಿಸ್ಬೇಕು ಅಂದ್ಕೊಂಡಾಗ ಈ ಪಾತ್ರಗಳಿಗೆ ನನಗೆ ಚಿಕ್ಕ ವಯಸ್ಸಿಂದ ಪುನೀತ್ ಸರ್ ಅಂದರೆ ತುಂಬ ಇಷ್ಟ. ನಾನು ಚಿಕ್ಕ ವಯಸ್ಸಲ್ಲಿ ನಮ್ಮ ತಾಯಿ ಹೊಟ್ಟೆನಲ್ಲಿದ್ದಾಗ ಚಲಿಸುವ ಮೋಡಗಳ ಚಿತ್ರದ ಒಂದು ಹಾಡಿರುತ್ತೆ, ನೀವು ಕೇಳಿರ್ಬೋದು, ಕಾಣದಂತೆ ಮಾಯವಾದರು ಅಂತ. ಅದನ್ನು ನಮ್ಮ ತಾಯಿಯವ್ರು ತುಂಬ ಸಲ ಹೇಳ್ತಾ ಇದ್ರು. ಅದು ಮನಸ್ಸಲ್ಲೇ ಇತ್ತು ನನಗೆ. ಅದಾದ್ಮೇಲೆ ದೇವ್ರ ದಯ ಗೊತ್ತಿಲ್ಲ, ದೊಡ್ಡವನಾದ್ಮೇಲೆ ನಿರ್ದೇಶಕ ಆಗಬೇಕು ಅಂದ್ಕೊಂಡಾಗ ಅವ್ರನ್ನ ಯಾವ ರೀತಿ ಆಗಿರಲಿ ಮರುಸೃಷ್ಟಿ ಮಾಡಿ ಈ ಚಿತ್ರದಲ್ಲಿ ತೋರಿಸ್ಬೇಕು ಅಂದ್ಕೊಂಡೆ. ಅದು ನಮ್ಮ ನಿರ್ಮಾಪಕರ ಸಹಾಯದಿಂದ ಆಯಿತು. ತಪ್ಪು ತಿಳ್ಕೊಬೇಡಿ, ಸ್ವಲ್ಪ ಆರೋಗ್ಯ ಸರಿ ಇಲ್ಲದೆ ಇರೋದ್ರಿಂದ ಮಾತಾಡೋದು ಸ್ವಲ್ಪ ಕಷ್ಟ ಆಗತ್ತೆ. ಮತ್ತೆ ಪುನೀತ್ ರಾಜ್ಕುಮಾರ್ ಅವ್ರನ್ನ ಧ್ರುವನ ಪಾತ್ರದಲ್ಲಿ ತೋರಿಸುವಾಗ ತಂದೆ ಪಾತ್ರದಲ್ಲಿ ಯಾರನ್ನ ತೋರಿಸೋದಕ್ಕೆ ಸಾಧ್ಯ? ಅವ್ರು ಬಿಟ್ರೆ ಇನ್ಯಾರು ಆ ಪಾತ್ರಕ್ಕೆ ಸೂಕ್ತ ಅಲ್ಲ. ಮತ್ತೆ ಅವರಿಬ್ಬರ ನಡುವೆ ಇರುವಂತ ಬಾಂಧವ್ಯನ ಬೇರೆಯವ್ರು ಯಾರು ಸೃಷ್ಟಿ ಮಾಡೋದಕ್ಕಾಗಲ್ಲ. ಅದನ್ನ ಸೂಕ್ಷ್ಮವಾಗಿ ತಿಳ್ಕೊಂಡು ಅವರ ಅನೇಕ ಚಿತ್ರಗಳು, ಭಕ್ತ ಪ್ರಹ್ಲಾದನ ರೀಸೆಂಟಾಗಿ ನಾನೊಂದು 20 ಸಲ ನೋಡಿರ್ಬೋದು. ಅದನ್ನ ನೋಡಿ ಈ ಚಿತ್ರದಲ್ಲಿ ಏನ್ ಮಾಡೋದಕ್ಕಾಗತ್ತೆ, ಹೊಸದಾಗಿ ಏನ್ ಮಾಡೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಮಾಡಿದ್ರಿ. ಇದು ಚಿತ್ರದಲ್ಲಿ ಬರುವಂತ ಒಂದು ಪ್ರಸಂಗ. ಇದು ಅದಾದ್ಮೇಲೆ ಚಿತ್ರದಲ್ಲಿ ನಮ್ಮ ಪುರಾಣಗಳಲ್ಲಿರುವಂತ, ಸನಾತನ ಧರ್ಮದಲ್ಲಿರುವಂತ ಕೆಲವು ಕಥೆಗಳನ್ನ ಅತಿ ಸೂಕ್ಷ್ಮವಾಗಿ ಹೇಳಿ ಅದನ್ನ ಸನಾತನ ಧರ್ಮ ಅಂತ ಈಗೆಲ್ಲರೂ ಪ್ರಚಾರ ಮಾಡ್ತಾ ಇದ್ದಾರೆ. ಅದು ಸನಾತನ ಧರ್ಮ ಅಲ್ಲ, ಸನಾತನ ವಿಜ್ಞಾನ. ಅದರಿಂದ ನಾವು ಏನು ಅಭಿವೃದ್ಧಿ ಆಗಬೇಕು, ಯಾವ ರೀತಿ ನಾವು ಜೀವನ ಮಾಡಬೇಕು ಅನ್ನೋದು ಚಿತ್ರದ ಕಥೆನಲ್ಲಿದೆ. ಇನ್ನು ಈ ಚಿತ್ರದಲ್ಲಿ ರಮೇಶ್ ಭಟ್ ಸರ್ ಇದ್ದಾರೆ. ಒಂದು ಮುಖ್ಯ ಪಾತ್ರದಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಸರ್ ಇದ್ದಾರೆ. ಅಷ್ಟೇ ಅಲ್ಲದೆ ಮಂಗಳೂರಿನ ಸಾಕಷ್ಟು ಕಲಾವಿದರು ಈ ಚಿತ್ರದಲ್ಲಿ ಕೆಲಸ ಮಾಡಿದ್ದಾರೆ. ಇನ್ನು ನನ್ನ ಟೆಕ್ನಿಕಲ್ ಟೀಮ್ ಹೇಳಬೇಕು ಅಂತ ಹೇಳಿದ್ರೆ ಕ್ಯಾಮ್ರಾಮನ್ ಹರ್ಷ, ಅಷ್ಟೇ ಅಲ್ಲದೆ ಈ VFX ಟೀಮ್ ಇಲ್ಲೇ ಇದ್ದಾರೆ, ಸುಶ್ರುತ್ ಭಟ್ ಅವರು. ನಾನು ಪ್ರತಿ ಸಲ ಅಂದರೆ ರಾತ್ರಿ 12 ಗಂಟೆಗೆ ಫೋನ್ ಮಾಡಿದ್ದೀನಿ, 2 ಗಂಟೆಗೆ ಫೋನ್ ಮಾಡಿದ್ದೀನಿ. ಅಂದರೆ ನನಗೆ ಇದೇ ಥರ ಬೇಕು VFX ಅಂದಾಗ ನನ್ನ ಮೇಲೆ ಸ್ವಲ್ಪನೂ ಬೇಸರ ಇಲ್ಲದೆ ಅದನ್ನು ಮತ್ತೆ ಚೇಂಜ್ ಮಾಡಿ ಕೊಟ್ಟಿದ್ದಾರೆ. ಯಾಕೆ ಅಂದರೆ ಈ ಚಿತ್ರದ ಇಂಟರ್ವಲ್ ಪಾಯಿಂಟಲ್ಲಿ 8 ನಿಮಿಷದ್ದು ಒಂದು ಸೀಕ್ವೆನ್ಸ್ ಇದೆ. ಅದನ್ನ ಇದುವರೆಗೂ ಕನ್ನಡ ಚಿತ್ರರಂಗದಲ್ಲಿ ತೋರಿಸಿಲ್ಲ ಅಂತ ಹೆಮ್ಮೆಯಿಂದ ಹೇಳ್ತೀನಿ. ಆ ಥರ ಸೀಕ್ವೆನ್ಸ್ನ ನೀವು ಇಂಗ್ಲಿಷ್ ಫಿಲಮ್ ಅನಕೊಂಡದಲ್ಲಿ ನೋಡ್ಬೋದು, ಅವತಾರ್ ಫಿಲಮ್ ಅಲ್ಲಿ ನೋಡ್ಬೋದು. ಅದಕ್ಕಿಂತ ತುಂಬಾ ಚೆನ್ನಾಗಿ ಆ ಸೀಕ್ವೆನ್ಸ್ನ ಇಲ್ಲಿ ಸೃಷ್ಟಿ ಮಾಡಿದ್ದೀರಿ. ಈ ಚಿತ್ರದಲ್ಲಿ ತುಂಬಾ ವಿಶೇಷತೆಗಳಿದೆ. ಅದು ಮುಂದೆ ಹೋಗ್ತಾ ಹೋಗ್ತಾ ಒಂದೊಂದೇ ನಿಮಗೆ ಗೊತ್ತಾಗತ್ತೆ. ಇಷ್ಟು ಹೇಳ್ತಾ, ನನ್ನ ಚಿತ್ರದ ಬಗ್ಗೆ ತಿಳಿಸ್ತಾ, ನಿಮ್ಗೆಲ್ಲರಿಗೂ ವಂದನೆ ಮಾಡ್ತಾ, ನಮ್ಮ ಚಿತ್ರನ ಆದಷ್ಟು ಪ್ರಚಾರ ಮಾಡಿ ಎಲ್ಲರಿಗೂ ತಲುಪಿಸಿ ಅಂತ ಹೇಳ್ತಾ ನನ್ನ ಭಾಷಣ ಮುಗಿಸ್ತೀನಿ.
ಬಳಕೆ ಆಗಿದೆ ಸರ್, ಆಗಿದೆ. ಹಾಂ ಸರ್, ಈಗ ಆಲ್ಮೋಸ್ಟ್ ಲಾಸ್ಟ್ 2 ಸೀಕ್ವೆನ್ಸ್ ಮಾತ್ರ ಉಳಿದಿದೆ. 5 ನಿಮಿಷದ್ದು 2 ಸೀಕ್ವೆನ್ಸ್ ಮಾತ್ರ ಉಳಿದಿದೆ. ಇದರಲ್ಲಿ ಚಿತ್ರದಲ್ಲಿ ಸಾಂಗ್ಸ್ ಯಾವ ರೀತಿ ಇರುತ್ತೆ ಅಂದ್ರೆ ಸನ್ನಿವೇಶದ ಪ್ರಕರಣ ಇರುತ್ತೆ, ಬಿಟ್ರೆ ಹೀರೋಯಿನ್ ಡ್ಯೂಯೆಟ್ ಅನ್ನೋದು ಸೀಕ್ವೆನ್ಸ್ ಅಲ್ಲಿ ಇಲ್ಲ. ಇಲ್ಲ, ಹಾಡುಗಳು ಬಂದ್ಬಿಟ್ಟು ಈಗಿನ ಪ್ಯಾಟ್ರನ್ನೇ ಇರುತ್ತೆ. ಈಗ ನಮ್ಗೆ ಏನಿದೆ ಮೋಟಿವೇಶನ್ ತರನೇ ಇರುತ್ತೆ. ಫಿಲಮ್ ಅಲ್ಲಿ ಮೋಟಿವೇಶನ್ ಅದು ಮೈನ್ ಸೀಕ್ವೆನ್ಸ್ ಆಗಿರೋದ್ರಿಂದ ಅದೇ ರೀತಿನೇ ಇರುತ್ತೆ. ಹ್ಮ್ ಇಲ್ಲ ಸರ್, ಇಲ್ಲಿ ನಮ್ಮ ಕನ್ನಡದವರೇ ಅವರು, ಸುಶ್ರುತ್ ಭಟ್ ಅವರು, ಅವ್ರನ್ನ ಇಟ್ಕೊಂಡು ನಾವು ಈ ಒಂದು ಸಂಪೂರ್ಣ ಚಿತ್ರದಲ್ಲಿ ಪ್ರತಿಯೊಂದು ಭಾಗನ, ಪ್ರತಿಯೊಂದು ಸೂಕ್ಷ್ಮತೆನ ಅವ್ರ ಥ್ರೂನೇ ಇದನ್ನ ಮಾಡ್ತಾ ಇದ್ರಿ ಸರ್. ಹಿರಿಯ ಕಲಾವಿದರಾದಂಥ ರಮೇಶ್ ಭಟ್ ಅವರೇ, ಖ್ಯಾತ ನಿರ್ಮಾಪಕರಾದಂಥ ಎನ್ ಸುರೇಶ್ ಅವರೇ, ತ್ಯಾಗು ಅವರೇ, ಚಿತ್ರದ ನಿರ್ದೇಶಕರಾದಂಥ ಶಂಕರ್ನಾಗ್ ಅವರೇ, ಕೃಷ್ಣ ಅವರೇ ನಿರ್ಮಾಪಕರು, ಮತ್ತೆಲ್ಲ ಮಾಧ್ಯಮದ ಮಿತ್ರರೇ, ಈಗಾಗಲೇ ಸಿನಿಮಾ ಬಗ್ಗೆ ನಮ್ಮ ನಿರ್ದೇಶಕರು ಎಲ್ಲ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ವೇದಿಕೆ ನೋಡಿದಾಗ ನನಗೆ ಹಳೆಯ ನೆನಪುಗಳು ಜಾಸ್ತಿ ಬರುತ್ತೆ. ಏಕೆಂದರೆ ರಮೇಶ್ ಭಟ್ ಇರೋರಿದ್ರೆ ಸುಮಾರು 40 ವರ್ಷಗಳ ಹಿಂದಕ್ಕೆ ನಾವು ಹೊರಟೋಗ್ತೀವಿ. ಹಾಗೆ ಆವಾಗ ಚಿತ್ರರಂಗ ಹೇಗಿತ್ತು, ಇವತ್ತು ಎಷ್ಟು ಬದಲಾವಣೆ ಆಗಿದೆ ಅನ್ನೋದಕ್ಕೆ ಸಾಕ್ಷಿ ಇವತ್ತು ನಾವು ಆ ಟೀಸರ್ನ ನೋಡಿದಾಗ ಅರ್ಥ ಆಗುತ್ತೆ. ಬಹುಶಃ ನಮ್ಮಿಂದ ದೂರ ಆದಂಥವರೆಲ್ಲರೂ ಕೂಡ ಈ ಪರದೆ ಮೇಲೆ ಅವರು ನಿಜವಾಗಲೂ ಬದುಕಿದ್ದಾರೆ ಅನ್ನೋ ಒಂದು ಮನಸ್ಥಿತಿ ನಮಗೆ ಉಂಟಾಗ್ತದೆ. ಟೆಕ್ನಾಲಜಿ ಅಷ್ಟು ಮಟ್ಟಕ್ಕೆ ಬೆಳೆದಿದೆ. ಅವರೇ ಹೇಳಿದ್ದಾರೆ 45% ನಾನು ಗ್ರಾಫಿಕ್ ಮಾಡಿದ್ದೀನಿ ಅಂತ ಹೇಳಿ. ಈ ಗ್ರಾಫಿಕ್ ಮಾಡೋದು ಒಂದು ಕಲೆ. ಅದು ಬಹುಶಃ ನಾನು ಈ ಒಂದು ಗ್ರಾಫಿಕ್ ಇದನ್ನು ಟೀಸರ್ನ ನೋಡಿದಾಗ ಭಾಳ ಅದಕ್ಕೆ ಯಾರು ಅದನ್ನು ಮಾಡಿದಾರೋ, ನಿಮ್ಮ ಹೆಸರು ಸುಶ್ರುತ್ ಭಟ್ ಅವ್ರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ಯಾಕೆಂತ ಹೇಳಿದ್ರೆ ನಾವೇನೋ ಒಂದು ಭ್ರಮೆಗೆ ಹೊರಟಾಗ್ತೀವಿ ಅದನ್ನು ನೋಡ್ತಾ ಇದ್ವಿ. ಹಾಗಾಗಿ ಅಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ. ಚಿತ್ರ ಕೂಡ ಅಷ್ಟೇ ಅದ್ಭುತವಾಗಿ ಮೂಡಿ ಬರಲಿ. ಯಾಕೆಂತ ಹೇಳಿದ್ರೆ ನಾನು ನಿರ್ದೇಶಕರು ಮಾತನಾಡುವಾಗ ನಾನು ಗಮನಿಸಿದೆ, ಸ್ವಲ್ಪ ಈ ಚಿತ್ರದ ಬಗ್ಗೆ ಮಾಹಿತಿ ಕೊಡುವಾಗ ನೀವು ಚಿತ್ರರಂಗದಲ್ಲಿ ಗಟ್ಟಿಯಾಗಿ ಉಳಿಯುವಂಥ ಒಂದು ಅವಕಾಶ ನಿಮಗಿದೆ ಅನ್ನೋದು ನನ್ನ ಭಾವನೆ. ನೀವು ಮಾತಿನಲ್ಲೇ ನನಗೆ ಅರ್ಥ ಆಗುತ್ತೆ. ಮತ್ತು ನಿರ್ಮಾಪಕರು ಭಾಳ ಆಸೆ ಇಟ್ಕೊಂಡು ಇವತ್ತು ಈ ಚಿತ್ರಗಳನ್ನು ಮಾಡಿದ್ದಾರೆ. ನಾನು ಈ ಒಂದು ದೃಶ್ಯವನ್ನು ನೋಡಿದೆ. ರಾಜ್ಕುಮಾರ್ ಅವರು ಮತ್ತು ಪುನೀತ್ ರಾಜ್ಕುಮಾರ್ ಅವರು ಕೊನೆಯಲ್ಲಿ ಈ ಒಂದು ಬಿಲ್ಲು ಬಾಣ ಇಟ್ಕೊಂಡು ಅವರು ನಿಂತಿರುವಂಥ ಸ್ಟೈಲನ್ನು ನೋಡಿದಾಗ ನನಗೆಲ್ಲೋ ಒಂದು ಕಡೆ ಬಬ್ರು ವಾಹನ ನೆನಪು ಬರುತ್ತೆ. ಬಬ್ರು ವಾಹನದಲ್ಲಿ ಅಪ್ಪ ಮಗನ ಪಾತ್ರದಲ್ಲಿ ಅದನ್ನು ಮಾಡಿದಾರಲ್ಲ, ಅದನ್ನು ನೋಡಿದಾಗ ಇದು ನೆನಪು ಬಂತು. ಏನೇ ಆಗಲಿ, ನೀವು ಈ ಚಿತ್ರ ಮಾಡಿದ್ದೀರ. ಭಾಳಷ್ಟು ಜನ ಈಗಾಗಲೇ ಮೊನ್ನೆ 16ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮುಗಿದಿದೆ. ಬಹಳಷ್ಟು ಜನ ಅದರಿಂದ ಅನೇಕ ನಿರೀಕ್ಷೆಗಳನ್ನು ಇಟ್ಕೊಂಡಂಥ ಯುವ ನಿರ್ದೇಶಕರಿಗೆ ಅನ್ಯಾಯ ಆಗಿದೆ, ತೊಂದರೆ ಆಗಿದೆ, ನಿರ್ಮಾಪಕರಿಗೆ ತೊಂದರೆ ಆಗಿದೆ, ಎಲ್ಲವೂ ಗೊತ್ತು. ಇದೆಲ್ಲವನ್ನು ದಾಟಿ ಇವತ್ತು ನಾವು ಬರಬೇಕಾಗಿದೆ. ನಿಮ್ಮ ಪ್ರಯತ್ನ ಯಶಸ್ವಿ ಆಗಲಿ. ನಾವು ಹಿರಿಯರಾಗಿ ನಿಮಗೆ ಆಶೀರ್ವಾದ ಮಾಡ್ಬೋದು, ಅಥವಾ ಒಂದು ಏನೋ ನಿಮಗೆ ಈ ಚಿತ್ರರಂಗದಲ್ಲಿ ಉಳಿಬೇಕಾದರೆ ಕೆಲವು ವಿಚಾರಗಳನ್ನ ನಿಮ್ಗೆ ಹೇಳ್ಬೋದು. ಅದರಲ್ಲಿ ನೀವು ಹೆಚ್ಚು ನಾನು ಕೇಳ್ಕೊಳ್ಳೋದಿಷ್ಟೇ, ತಮಿಳುನಾಡು ಮತ್ತು ಬೇರೆ ಬೇರೆ ರಾಜ್ಯಗಳನ್ನು, ಕೇರಳ, ಇವನ್ನೆಲ್ಲ ನೋಡಿದಾಗ ನಮ್ಗೆ ಯಾಕೆ ನಮ್ಮಲ್ಲಿ ಇಂಥ ನಿರ್ದೇಶಕರು ಕೊರತೆ ಇದೆಯಾ ಅನ್ನೋ ಒಂದು ಇದು ನಮ್ಮನ್ನು ಕಾಡ್ತಾ ಇದೆ. ಹಾಗಾಗಿ ನೀವು ಕಥೆಗೆ ಹೆಚ್ಚು ಒತ್ತನ್ನು ಕೊಟ್ಟು, ಹೆಚ್ಚು ಹೊತ್ತು, ಅದಕ್ಕೆ ಹಣ ಎಷ್ಟು ಖರ್ಚಾಗ್ಬೋದು ಅದಾದಮೇಲೆ, ಬಟ್ ಮೊದಲನೇದಾಗಿ ನೀವು ಹೆಜ್ಜೆ ಇಡುವಾಗಲೇ ಕಥೆಗೆ ಹೆಚ್ಚು ಒತ್ತನ್ನು ಕೊಟ್ಟು
ಒಂದಲ್ಲ ಎರಡಲ್ಲ ಮೂರು. ಈಗ ಕೂತ್ಕೊಂಡ ತಕ್ಷಣ ಒಂದು ಟೈಟ್ಲ್ ಸಿಗಿದ ತಕ್ಷಣ ನಾಳೆ ರಿಜಿಸ್ಟರ್ ಮಾಡ್ತೀರಾ, ನಾಡಿದ್ದು ಕತೆ ಬರ್ಸೋಕ್ಕೆ ಶುರು ಮಾಡ್ತೀರಾ, ನೆಕ್ಸ್ಟ್ ಮಂತು ಇದು ಏನೋ ಶೂಟಿಂಗ್ ಪ್ರಾರಂಭ ಮಾಡ್ತೀರಾ. ಅದು ಬೇಡ. ಒಂದು 6 ತಿಂಗಳು ಅದಕ್ಕೆ ಶ್ರಮ ಪಡಿ, ಆವಾಗ ಒಳ್ಳೆ ಚಿತ್ರ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಬಹುಶಃ ನೋಡ್ತೀರಾ, ಸುಮಾರು 250-300 ಚಿತ್ರಗಳು ಕರ್ನಾಟಕದಲ್ಲಿ ಬಿಡುಗಡೆ ಆಗ್ತಾಯಿದೆ. ಬಿಡುಗಡೆ ಆದಂಥ ಸಂದರ್ಭದಲ್ಲಿ ಬೆಳಿಗ್ಗೆ ಒಂದು ದಿನ ನಾನು ನೋಡಿದೆ ಪತ್ರಿಕೆಯಲ್ಲಿ 12 ಚಿತ್ರಗಳು ಬಿಡುಗಡೆ ಆಯಿತು. 12 ಚಿತ್ರಗಳು ಬಿಡುಗಡೆ ಆದರೆ ಸಾಯಂಕಾಲ 8 ಚಿತ್ರಗಳು ಮಾತ್ರ ಸ್ಕ್ರೀನಲ್ಲಿದೆ, ಇನ್ನು 4 ಚಿತ್ರ ಇಲ್ಲ, ಇನ್ನು 2-3 ದಿವಸದಲ್ಲಿ ಅದೂ ಇಲ್ಲ. ಹಿಂಗಾದರೆ ಯಾವ ಪುರುಷಾರ್ಥಕ್ಕೆ ಈ ಸಿನಿಮಾ ಮಾಡಬೇಕು? ಸಂಪಾದನೆ ಮಾಡೋದು ಬಹಳ ಕಷ್ಟ, ಕಳೆಯೋದು ಬಹಳ ಸುಲಭ. ಈ ರೇಸ್ ಆಡ್ತಾರಲ್ಲ, ಅವರು ಸಾಯಂಕಾಲದೊಳಗೆ ರಿಸಲ್ಟ್ ನೋಡ್ಬಿಡ್ತಾರೆ. ನಾವು ಹಂಗಲ್ಲ, ಒಂದು 6 ತಿಂಗಳು ಕಾಯಬೇಕು. ನಾವು ಒಂದು ರೀತಿ ರೇಸ್ ಆಡೋರೆ. ಆ ಪರಿಸ್ಥಿತಿಯಲ್ಲಿ ಸಿನಿಮಾ ರಂಗ ಇದೆ. ಹಾಗಾಗಿ ನೀವು ಹಾಕಿದ ದುಡ್ಡನ್ನು ಹಿಂಪಡೆಯೋದಕ್ಕೆ ಕನಿಷ್ಠ ಲಾಭ ಬೇಡ. ಮುಂದಿನ ಪ್ರಯತ್ನಕ್ಕೆ ಇದು ನಾಂದಿ ಆಗಬೇಕು. ಅದಕ್ಕೆ ನೀವು ದಯವಿಟ್ಟು ಸಿನಿಮಾ ಮಾಡೋದು ದೊಡ್ಡ ವಿಷಯ ಅಲ್ಲ, ಅದಕ್ಕೆ ಪೂರಕವಾಗಿ ಜನ ಮೆಚ್ಚುವಂಥ ಸಿನಿಮಾ ಮಾಡಿ ಯಶಸ್ವಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಭಾಳಷ್ಟು ಜನ ನಾನು ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ನೋಡ್ತಾ ಇದ್ದೀನಿ. ಭಾಳಷ್ಟು ಜನ ಬರ್ತಾರೆ ಹೊಸಬ್ರು. ಅವ್ರು ಬಂದಾಗ ಅವ್ರ ನೋವು, ಅವ್ರ ಸಂಕಟ ಎಲ್ಲನೂ ನಾವು ಅಲ್ಲಿ ಕೇಳ್ತಾ ಇರ್ತೀವಿ. ಭಾಳ ನೋವಾಗುತ್ತೆ. ಚಿತ್ರೋತ್ಸವದಲ್ಲಿ ನಮಗೇನೋ ಅವಕಾಶ ಸಿಗುತ್ತೆ ಅನ್ಕೋಬೇಡಿ, ಅಲ್ಲೂ ಲಾಬಿ ನಡೀತಾ ಇದೆ, ಸಬ್ಸಿಡಿ ಲಾಬಿ ನಡೀತಾ ಇದೆ, ಲಾಬಿ ನಡೀತಾ ಇದೆ. ಅದಕ್ಕೆ ಕೇವಲ ಅಲ್ಲಿರುವಂಥ ನಾನು ಹೇಳಲ್ಲ, ನಾನು ಕೂಡ ಕೆಲಸ ಮಾಡಿದ್ದೀನಿ, ಹಾಗಂತ ನಾನು ಅನ್ಕೊಂಡ್ಬಿಡ್ಬೋದೇನೋ ಅನ್ನಿಸುತ್ತೆ, ಭಯ ಆಗುತ್ತೆ. ಹಾಗಾಗಿ ಎಲ್ಲ ಕಡೆ ಲಾಬಿ ನಡೀತಾ ಇರೋದ್ರಿಂದ ಇವತ್ತು ನಿಮಗೆ ಕೆಲವು ಕಡೆ ವಂಚನೆ ಆಗುತ್ತೆ. ಒಳ್ಳೆ ಚಿತ್ರಗಳಿಗೆ ಒಂದು ಏನು ಆ ಒಂದು ಸಪೋರ್ಟ್ ಸಿಗ್ತದೆ ಇಲ್ವೋ ಗೊತ್ತಿಲ್ಲ, ಅಥವಾ ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಏನೇ ಆಗಲಿ ಚಿತ್ರ ಮಾಡೋಕ್ಕೆ ಬಂದಿದ್ದೀರ. ಅಪ್ಪು ಧ್ರುವ 369 ಅಂತ ಹೆಸರಿಟ್ಕೊಂಡಿದ್ದಾರೆ. ಅಪ್ಪು ಮತ್ತು ರಾಜ್ಕುಮಾರ್ ಅವ್ರನ್ನ ಪರದೆ ಮೇಲೆ ತೋರಿಸ್ತಾ ಇದ್ದಾರೆ. ಒಳ್ಳೆಯದಾಗಲಿ. ಯಾಕೆಂತ ಹೇಳಿದ್ರೆ 24 ವರ್ಷದ ನಂತರ ಬಿಡುಗಡೆ ಆದಂಥ ಚಿತ್ರ ಇವತ್ತು ಇಡೀ ಕರ್ನಾಟಕದಲ್ಲಿ ದೊಡ್ಡ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಿಮಗೂ ಅಂತ ಒಂದು ಅವಕಾಶ ಬರಲಿ ಅನ್ನೋದೇ ನಮ್ಮೆಲ್ಲರ ಆಸೆ. ನಾವ್ಯಾರು ನಮಸ್ಕಾರ. ಧ್ರುವ 369 ಅದು ಒಂದು ರೀತಿ ಇಂಗ್ಲಿಷ್ ಸಿನಿಮಾ ಹೆಸರಿದ್ದಾಗಿದೆ. ಅಷ್ಟೇ ಅಲ್ಲ, ಅದರಲ್ಲಿ ತಾಂತ್ರಿಕತೆಯನ್ನು ಉಪಯೋಗಿಸಿರೋದು ಈಗ ನೋಡಿದ್ದೀವಿ. ಯಾವ ಇಂಗ್ಲಿಷ್ ಸಿನಿಮಾಗೂ ಕಮ್ಮಿ ಇಲ್ಲ, ಅದ್ಭುತವಾಗಿದೆ. ಅದರಲ್ಲೂ ನಮ್ಮ ಅಣ್ಣನ ಕುಮಾರನ್ನ ನೋಡೋದೇ ಒಂದು ಭಾಗ್ಯ ಅನ್ನೋವಷ್ಟಿಗೆ ಅದು ಇದೆ. ಸೊ ಪ್ರಾರಂಭದಲ್ಲೇ ಈ ಟೀಸರ್ ತೋರಿಸಿರೋದು ಚಿತ್ರದ ಬಗ್ಗೆ ತುಂಬ ಆಸಕ್ತಿಯನ್ನು ಹುಟ್ಟಿಸಿದೆ. ಸಿನಿಮಾದಲ್ಲಿ ನಾನು ಒಂದು ಮುಖ್ಯ ಪಾತ್ರ ಅಭಿನಯಿಸಿದ್ದೀನಿ. ತಾತ ಮತ್ತು ಮೊಮ್ಮಗನ ಬಾಂಧವ್ಯ, ಅದರ ಬಗ್ಗೆ ತುಂಬ ಒತ್ತು ಕೊಟ್ಟಿದ್ದಾರೆ. ಅವನ ಬುದ್ಧಿಶಕ್ತಿಗೆ, ಅವನ ಬುದ್ಧಿಯ ಬೆಳವಣಿಗೆಗೆ ನನ್ನ ಉಪದೇಶ ಅವನ ಮೇಲೆ ತುಂಬ ಪ್ರಭಾವ ಬೀರಿದೆ. ತುಂಬ ಸಾಧನೆಯನ್ನು ಮಾಡಿದ್ದಾನೆ. ಅದು ಚಿತ್ರದಲ್ಲಿ ಇರುವಂಥ ವಿಷಯ. ದಕ್ಷಿಣ ಕನ್ನಡ ಜಿಲ್ಲೆಯ ಉತ್ತಮ ಕಲಾವಿದರನ್ನು ಬಳಸಿದ್ದಾರೆ. ನನ್ನ ಸೊಸೆ ಪಾತ್ರ ಇರ್ಬೋದು, ಮಗನ ಪಾತ್ರ ಇರ್ಬೋದು, ನನ್ನ ಮೊಮ್ಮಗನ ಪಾತ್ರ ಇರ್ಬೋದು. ಬಹಳ ಉತ್ತಮವಾದ ಕಲಾವಿದರು. ಅವ್ರ ಜೊತೆಲಿ ಕೆಲಸ ಮಾಡುವಾಗ ನನಗೆ ಒಂಚೂರು ಹೆಂಗಪ್ಪ ಇವ್ರ ಜೊತೆಲಿ ಅನ್ನುವಷ್ಟು ಅಷ್ಟು ಉತ್ತಮವಾಗಿ ಅಭಿನಯಿಸಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿರ್ದೇಶಕರ ಒಂದು ಟೀಮು, ಜೊತೆಗೆ ನಿರ್ಮಾಪಕರ ಟೀಮು. ಅವರ ಅಣ್ಣ ತಮ್ಮ ಇಬ್ಬರಿದ್ದಾರೆ, ಲವಕುಶ ಇದ್ದ ಹಾಗೆ. ತುಂಬ ಕಷ್ಟಪಟ್ಟು ತನು ಮನ ಎಲ್ಲವನ್ನೂ ಇದಕ್ಕೆ ದಾರೆ ಎರೆದಿದ್ದಾರೆ ಈ ಸಿನಿಮಾಗೆ. ಅಂದರೆ ಅವರಿಗೆ
ಸಿನಿಮಾ ಮೇಲಿರುವ ಪ್ರೀತಿಯನ್ನು ತೋರಿಸುತ್ತೆ. ಆ ಫ್ಯಾಷನ್ ಇದೆ ಸಿನಿಮಾ ಮಾಡಬೇಕು ಅಂತ. ಹಾಗಾಗಿ ಅದರ ತುಣುಕು ನೋಡಿದವ್ರಿಗೆ ನಿಮ್ಗೆಲ್ರಿಗೂ ಅರ್ಥ ಆಗಿರ್ಬೋದು. ಈಗ ಒಂದು ಪ್ರಶ್ನೆ ನಮ್ಮ ಮಾಧ್ಯಮ ಮಿತ್ರರು ಕೇಳಿದ್ರು, ಇಷ್ಟೊಂದು ಸಿನಿಮಾ ರಿಲೀಸ್ ಆಗ್ತಾ ಇದೆಯಾ, ಇದಕ್ಕೇನು ನೀವು ಕಂಟ್ರೋಲ್ ಮಾಡೋಕ್ಕಾಗಲ್ವಾ ಅಂತ ನಮ್ಮ ಚೇಂಬರಿನ ಮುಖ್ಯಸ್ಥರುಗಳಿಗೆ ಕೇಳಿದ್ರು. ಭಾಳ ಹಿಂದೆ ನಮ್ಮದೊಂದು ವಿಚಾರ ಇತ್ತು. ಈ ಬೆಂಗಳೂರಲ್ಲಿ ಸುಮಾರು 230 ಏನೋ ವಾರ್ಡ್ಗಳಿವೆ. ಒಂದೊಂದು ವಾರ್ಡಲ್ಲಿ 2-3 ಪಾರ್ಕ್ಗಳಿದೆ. ಕೆಲವು ಪಾರ್ಕಲ್ಲಿ ವೇದಿಕೆಯನ್ನು ಸೃಷ್ಟಿ ಮಾಡಿದ್ದಾರೆ, ಅಂದರೆ ಕಾರ್ಯಕ್ರಮ ಮಾಡೋದಕ್ಕೆ ಅಂತ. ಅದೇ ರೀತಿಯಾಗಿ ಒಂದು 200-250 ಜನ ಕೂತ್ಕೊಳ್ಳುವಂಥ ಒಂದು ಕಾಂಪ್ಯಾಕ್ಟ್ ಥಿಯೇಟ್ರನ್ನ ಸರ್ಕಾರದ ವತಿಯಿಂದನೇ ಕಟ್ಟಿ ಕಡಿಮೆ ಬಾಡಿಗೆಗೆ ಚಿತ್ರಗಳನ್ನು ಕೊಟ್ಟರೆ ಆ ಚಿತ್ರಗಳು ಎಲ್ಲ ವಾರ್ಡಲ್ಲೂ ರಿಲೀಸ್ ಆಗ್ಬೋದು. ಟಿಕೆಟ್ ದರನೂ ಒಂದು 25-30 ರೂಪಾಯಿ ಇಟ್ಟರೆ, ಯಾಕೆಂದರೆ ಸುಮಾರು ಜನಕ್ಕೆ ಮಹಿಳೆಯರಿಗೆ 10:30 ಮಕ್ಕಳನ್ನೆಲ್ಲ ಶಾಲೆಗೆ ಕಳಿಸಿ ಗಂಡನ್ನ ಆಫೀಸಿಗೆ ಕಳಿಸ್ಬಿಟ್ರೆ ಆಮೇಲೆ ಕೆಲಸಗಳು ಕಮ್ಮಿ. ಆಮೇಲೆ ವಯಸ್ಸಾದವರು, ರಿಟೈರ್ಡ್ ಆದವರು ಎಲ್ಲ ಕಾಲ ಕಳೆಯೋದು ಕಷ್ಟ. ಮನೇಲಿ TV ನೋಡಿಕೊಂಡು ಹೇಗೋ ಕಾಲ ಕಳೀತಾರೆ. ಅವರೆಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಆಗ ಮಾಡಿರುವಂಥ ಕೃತಿಗಳು ಜನರಿಗೆ ತಲುಪುತ್ತೆ. ಈ ಕೆಲಸ ಸರ್ಕಾರ ಮುಂದೆ ನಿಂತ್ಕೊಂಡು ಮಾಡಿದ್ರೆ ಈ ಒಂದು ಸಮಸ್ಯೆಗೆ ಒಂದು ಉತ್ತಮವಾದ ಒಂದು ಪರಿಹಾರ ಸಿಗುತ್ತೆ ಅಂತ ನನ್ನ ಭಾವನೆ. ಇದು ನನ್ನದಲ್ಲ ಯೋಚನೆ, ಸುಮಾರು 10-12 ವರ್ಷದ ಕೆಳಗೆ ನಾವುಗಳು ಮಾತಾಡ್ಕೊಂಡಂಥ ವಿಷಯ ಇದು. ಇದು ಯಾಕೆ ಕಾರ್ಯಗತ ಆಗಿಲ್ಲ ಅಂತ ಗೊತ್ತಿಲ್ಲ. ಇದ್ರ ಕಡೆ ಗಮನ ಕೊಟ್ಟರೆ ಯಾರು ಹಿಂದೆ ಬೀಳೋದು? ಅದಕ್ಕೆ ಇವರಿಗೆ ಒಂದು ಅಧಿಕಾರ ಇದೆ. ಒಂದು ಸಂಘ ಸಂಸ್ಥೆ ಅಂದಾಗ ಒಬ್ಬನ ಕೂಗಿನಕ್ಕಿಂತ ಸಂಘದ ಕೂಗು ಅಂದರೆ ಅದಕ್ಕೆ ಹೆಚ್ಚು ಮರ್ಯಾದೆ ಸಿಗುತ್ತೆ. ಅವ್ರುಗಳು ಪ್ರಯತ್ನ ಪಡಬೇಕು ಇದಕ್ಕೆ. ಸೊ ಈ ಚಿತ್ರದ ಟೀಸರ್ ನೋಡಿದ್ದೀರಾ? ಧ್ರುವನ್ ಪಾತ್ರ ಮಾಡಿರೋ ಹುಡುಗ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾನೆ. ಇದನ್ನ ನಾನು ಕೇಳ್ಕೊಳ್ಳೋದು ಮಾಧ್ಯಮ ಮಿತ್ರರ ಹತ್ರ ಒಂದೇ ಒಂದು, ಇದು ಎಲ್ಲರೂ ಕೇಳ್ತಾರೆ. ನಾವು ಪ್ರತಿ ಪ್ರೆಸ್ ಮೀಟಿಗೆ ಬಂದಾಗ ಮಾಧ್ಯಮ ಮಿತ್ರರ ಹತ್ರ ಕೇಳೋದಿದೆ, ಈ ಚಿತ್ರಕ್ಕೆ ಹೆಚ್ಚು ಪ್ರಚಾರ ಕೊಡಿ ಅಂತ. ಪಾಪ ಅವ್ರು ತಾನೇ ಏನು ಮಾಡ್ತಾರೆ, ವಾರಕ್ಕೆ 11 ಸಿನಿಮಾ ರಿಲೀಸ್ ಆದರೆ ಶುಕ್ರವಾರ ಒಂದು ಪೇಜಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾ ಇದ್ದರೆ ಅರ್ಧ ಪೇಜ್ ಅವ್ರಿಗೆ ಕೊಡಬೇಕಾಗತ್ತೆ. ಇನ್ನು ಉಳಿದಿರೋ ಚಿತ್ರಕ್ಕೆ ಸಣ್ಣ ಸಣ್ಣ 1 ಕಾಲಮ್ 2 ಕಾಲಮಲ್ಲಿ ಮುಗಿದು ಹೋಗುತ್ತೆ. ಸೊ ಹಾಗಾಗಿ ನೀವು 1 ಪೇಜ್ ಜಾಸ್ತಿ ಮಾಡಿ, ಈ ಥರ ಚಿತ್ರಗಳಿಗೆ ಜಾಸ್ತಿ ಕಾಲಮ್ ಕೊಡಿ ಅಂತ ಒಂದು ಸ್ಪೆಷಲ್ ರಿಕ್ವೆಸ್ಟ್ ಅಷ್ಟೇ. ದಯವಿಟ್ಟು ಇಂಥ ಚಿತ್ರಕ್ಕೆ ಪ್ರಚಾರದ ಅಗತ್ಯ ತುಂಬ ಇದೆ. ನಮಸ್ತೆ, ನಾನು ಸುಶ್ರುತ್ ಭಟ್ ಅಂತೇಳಿ ತುಂಬ ಸಿನಿಮಾ ಮಾಡಿದ್ದೀನಿ, ಅಷ್ಟೊಂದು ರೆಕಗ್ನೈಸ್ ಆಗಲಿಲ್ಲ. ಬಟ್ ಈ ಸಿನಿಮಾ ತುಂಬ ರೆಕಗ್ನೈಸ್ ಆಗುವ ಒಂದು ನನಗೆ ಹೋಪ್ ಇದೆ ತುಂಬ. ಅಂದರೆ ಇದರಲ್ಲಿ ಮಾಡಿರೋ ವರ್ಕು ತುಂಬ ವಿಶೇಷವಾದದ್ದು. ಯಾಕೆಂದರೆ ಈ ಥರ ವರ್ಕು ಎಲ್ಲ ಸಿನಿಮಾದಲ್ಲಿ ಮಾಡಲಿಕ್ಕೆ ಸಿಗಲ್ಲ. ನಮಗೆ ಈ ಥರ ವರ್ಕ್ ಮಾಡಬೇಕಂತ ಆಸೆ ಇರ್ತದೆ. ನಮಗೆ ಒಂದು ಬಾಹುಬಲಿ ಥರ ಮಾಡಬೇಕು, ಆ ಮೂವಿ ಥರ ಮಾಡಬೇಕು, ಅನಕೊಂಡ ಥರ ಮಾಡಬೇಕು ಅಂತ ಆಸೆ ಇರ್ತದೆ ಎಲ್ಲ VFX ಆರ್ಟಿಸ್ಟ್ಗಳಿಗೆ. ಆದರೆ ಆ ಥರ ಆಸೆಗೆ ಒಬ್ಬ ಡೈರೆಕ್ಟರ್ಗಳು ಪೂರಕ ಆಗಬೇಕು ಅಲ್ವಾ? ಹಾಗಾಗಿ ಅದಕ್ಕೆ ಒಂದು ಪೂರಕ ಆಗಿರೋ ನಮ್ಮ ಡೈರೆಕ್ಟರ್ಗಳಿಗೆ, ಈ ನಮ್ಮ ಶಂಕರಣ್ಣವರಿಗೆ ಎಲ್ಲ ಕ್ರೆಡಿಟ್ ಸಿಗ್ತದೆ. ಹಾಗೆ ಮತ್ತು ಪ್ರೊಡ್ಯೂಸರ್ಗಳು ಕೂಡ ನಮಗೆ ಅಷ್ಟೇ ಸಪೋರ್ಟ್ ಕೊಡಬೇಕು. ಹಾಗಾಗಿ ಈ ಥರ ಒಂದು ಟೀಸರನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಇದಕ್ಕೆ ತುಂಬ ಸಮಯ ತಗೊಂಡಿದ್ದೇವೆ ನಾವು. ಅಂದರೆ ಕಾನ್ಸೆಪ್ಟ್ ಆರ್ಟ್ಗಳನ್ನು ಇದು ಆಲ್ಮೋಸ್ಟ್ 140 ಇದೆ. ಅಂದರೆ ಒಂದೊಂದು ಸೀನಿಗೆ ತುಂಬ ಟೈಮ್ ತಗೊಳ್ತದೆ. ಈಗ ಒಂದು ಕಾನ್ಸೆಪ್ಟ್ ಆರ್ಟನ್ನು ಮಾಡಿ ಆ ಥರ, ಈಗ ಅರಮನೆ ಸೀನ್ ನೋಡಿದ್ರಿ, ಅದೆಲ್ಲ ಹ್ಯಾಂಡ್ಮೇಡ್ ಸ್ಕಲ್ಪ್ಚರ್ಗಳು. ನಾವು ಆ ಮಾಡೆಲ್ಗಳನ್ನೆಲ್ಲ ನಾವು ರೆಡಿ ಮಾಡಿ ಆಮೇಲೆ ಅದನ್ನು ಈ ಥರ ಬರ್ತದೆ ಅಂತ ವಿಜುವಲೈಸೇಷನ್ ಕೊಟ್ಟು ಆಮೇಲೆ ಅದರದ್ದು ಡೈರೆಕ್ಟರದ್ದು ಫೈನಲೈಸ್ ಆದಮೇಲೆ ಅದರದ್ದು ಫೈನಲ್ ರೆಂಡರ್ ಏನಿದೆ, ಕಲರಿಂಗ್ ಏನಿದೆ ಅದೆಲ್ಲ ಮಾಡಬೇಕು.
ಹಾಗೆ ತುಂಬ. ಮತ್ತು ಅದರಲ್ಲಿ ನಾವು ಈಗ ರಾಜ್ಕುಮಾರ್ ಅವರು ಮತ್ತು ಪುನೀತ್ ರಾಜ್ಕುಮಾರ್ ಅವರನ್ನು ಮಾಡಿದ್ದೇವಲ್ಲ, ಅದು ತುಂಬ ಕಾಂಪ್ಲಿಕೇಶನ್ಸ್. ಅಂದರೆ ನಮಗೆ ಅದಕ್ಕೆ ಬೇಕಾದಂಥ ಯಾವುದೇ ಮಟೀರಿಯಲ್ ಸಿಗಲ್ಲ, ರಾ ಮೆಟೀರಿಯಲ್ಸ್. ಈಗ ರಾಜ್ಕುಮಾರ್ ನಮ್ಮ ಹತ್ರ ಇಲ್ಲ, ರಾಜ್ಕುಮಾರ್ ಅವರು ಇದ್ದರೆ ನಾವು ಅದನ್ನು ಸ್ಕ್ಯಾನ್ ಮಾಡಿ 3D ಸ್ಕ್ಯಾನ್ ಮಾಡಿ ಎಲ್ಲ ತೆಗಿಬಹುದು. ಈಗ ಅವರಿಲ್ಲ, ಅವರಿಗೋಸ್ಕರ ನಾವು ಅವರ ಹಳೆ ಫೋಟೋಸನ್ನೆಲ್ಲ ಕಲೆಕ್ಟ್ ಮಾಡಿ ಅದರಲ್ಲಿ ಸಹ ನಮಗೆ ತುಂಬ ಕಾಂಪ್ಲಿಕೇಶನ್ ಇರುತ್ತೆ. ನಮಗೆ ಒಂದು ಫೋಟೋ ಇದ್ದಾಗ ಇನ್ನೊಂದು ಫೋಟೋದಲ್ಲಿ ಇರ್ತದೆ, ಮುಖದಲ್ಲಿ ಬದಲಾವಣೆ ಇರ್ತದೆ, ಮೇಕಪ್ ಬದಲಾವಣೆ ಇರ್ತದೆ, ಹಾಗೆ ತುಂಬ ಸಮಸ್ಯೆ. ಅದರಲ್ಲಿ ಸಹ ಕ್ಲಾರಿಟಿ ಇರೋದಿಲ್ಲ. ಅದೆಲ್ಲ ಹಳೆ ಫೋಟೋ ಕಲೆಕ್ಟ್ ಮಾಡಿ, 100 ಫೋಟೋಗಳನ್ನು ಕಲೆಕ್ಟ್ ಮಾಡಿ, ಅವರು ಈ ಆ್ಯಂಗಲಿಂದ ಹೇಗೆ ಕಾಣಿಸ್ತಾರೆ, ಈ ಆ್ಯಂಗಲಿಂದ ಹೇಗೆ ಕಾಣಿಸ್ತಾರೆ ಎಲ್ಲ ಮಾಡಿ ಅದನ್ನು 3D ಸ್ಕಲ್ಪ್ಚರ್ ಮಾಡಬೇಕಾಯ್ತು. ಇಲ್ಲ, ಎಲ್ಲಿ ನಿಮಗೆ ಈ ಥರ ವಿಡಿಯೋಸ್ ಮಾಡಲಿಕ್ಕೆ ಅಷ್ಟೊಂದು ಬರಲ್ಲ. ಇದರಲ್ಲಿ ನಿಮಗೆ 10 ಬಿಟ್ ಔಟ್ಪುಟನ್ನು ಕೊಡಬೇಕಾಗ್ತದೆ. ಥಿಯೇಟ್ರಿಗೆ ಬರುವಂಥ ಯಾವುದೇ ಬರಲ್ಲ. ಅದರಲ್ಲಿ ನೀವು ಯೂಟ್ಯೂಬಲ್ಲಿ ನೋಡ್ಬೋದು. ಅದರಲ್ಲಿ ಸಹ ತುಂಬ ಆರ್ಟಿಫ್ಯಾಕ್ಟ್ಸ್ ಇರ್ತದೆ. ನಿಮಗೆ ಒಮ್ಮೆ ಕಣ್ಣು ಈಚೆ ಹೋಗ್ತದೆ, ಆಚೆ ಹೋಗ್ತದೆ. ಅದು ವಿಡಿಯೋಸ್ ಇನ್ನೂ ಸಿನಿಮಾ ಕ್ವಾಲಿಟಿಗೆ ಬರಲಿಲ್ಲ ಯಾವುದು ಸಹ ಎಲ್ಲಿ. ಬಟ್ ನೀವು ಇಮೇಜನ್ನು ರೆಡಿ ಮಾಡ್ಕೊಳ್ಬೋದು. ನಿಮಗೆ ವಿಜುವಲೈಸೇಷನ್ ಹೀಗೆ ಬರ್ತದೆ, ಒಂದು ಐಡಿಯಾ ತಗೊಳ್ಳಿಕ್ಕೆ ಏನು ಯೂಸ್ ಮಾಡ್ಬೋದು. ಕೆಲವು ಕಡೆ ನಾವು ಕಾನ್ಸೆಪ್ಟ್ ಆರ್ಟ್ಗಳಿಗೆ ಯೂಸ್ ಮಾಡಿದ್ದೇವೆ. ಹಾಗೆ ಹೆಚ್ಚಿನದೆಲ್ಲ ಟ್ರೆಡಿಷ್ನಲ್ ಏನು ಟೆಕ್ನಿಕ್ ಇದೆ VFX ಅದರಲ್ಲೇ ಮಾಡಿದ್ದೇವೆ ನಾವು. ಎಲ್ಲ ಹ್ಯಾಂಡ್ಮೇಡ್ ಡಿಸೈನ್ಸ್. ರೀಸೆಂಟ್ ಅದೊಂದು ತುಂಬ ಸಿನಿಮಾ ಮಾಡಿದ್ದೇನೆ, ಕನ್ನಡ, ತುಳು ಮತ್ತು ಕೊಂಕಣಿ. ಹಾಗೆ ಈಗ ರಿಪ್ಪನ್ ಸ್ವಾಮಿ ಅಂತ ಒಂದು ಬರ್ತಿದೆ, ಮತ್ತು ಅದಕ್ಕೆ ಈಗ ಅಭೇದ್ಯಂ ಅಂತ ಒಂದು ವಿಜಯ ರಾಘವೇಂದ್ರ ಅವ್ರದ್ದು ರಿಲೀಸ್ ಆಗಲಿಲ್ಲ ಇನ್ನು. ನಾನು ಸುಬ್ರಹ್ಮಣ್ಯ ಈರೋಡಿ ಅಂತ, ಈ ಫಿಲ್ಮಿದ್ದು ಎಡಿಟರ್ ಬಂದು. ನಾನು ಕೃಷ್ಣ ಈ ಮೂವಿಗಿಂತ ಮುಂಚೆ ನಾವು ಮೀಡಿಯಾದಲ್ಲೇ ವರ್ಕ್ ಮಾಡ್ತಿರೋರು, ನಾವಿಬ್ಬರು ಕೊಲೀಗ್ಗಳು ಮುಂಚೆ. ಸೊ ಈ ಮೂವಿ ಹೇಳಿದ್ಮೇಲೆ ಏನೋ ಒಂದು ನೋಡೋಣ, ಇದರಲ್ಲಿ ಒಂದು ಸಲ ಟ್ರೈ ಮಾಡೋಣ. ಇದಕ್ಕಿಂತ ಪ್ರೀವಿಯಸ್ ಆಗಿ ನಾನು ತುಳು ಮತ್ತು ಕನ್ನಡ ಮೂವಿಯಲ್ಲೆಲ್ಲ ಎಡಿಟ್ ಮಾಡಿದ್ದೀನಿ. ಬಟ್ ಇದು ಫಸ್ಟ್ ಟೈಮ್ ನಮ್ಮ ಫ್ರೆಂಡ್ ಕಮ್ ಪ್ರೊಡ್ಯೂಸರ್ ಒಟ್ಟಿಗೆ ಕೆಲಸ ಮಾಡಿದ್ದೀನಿ. ಸೊ 1.5 ಇಯರ್ ಆಯಿತು ಆಲ್ಮೋಸ್ಟ್. ಈಗ ಒಂದು ಸಾಂಗ್ ಇದೊಂದು ಶೂಟು ಮತ್ತು ಒಂದು VFX ಇಷ್ಟು ಬಾಕಿ ಇದೆ ಅಷ್ಟೇ. ಅದಾದಮೇಲೆ ನಮ್ಮದು ಫಿಲ್ಮ್ ರಿಲೀಸಿಗೆ ಬರುತ್ತೆ. 1.5 ವರ್ಷ ಆಯ್ತು ಸರ್. ವರ್ಷನ ಓಕೆ, ಒಂದು ವರ್ಷನ್ ಅಂತ ಹೇಳಿದ್ರೆ ಸಾಧಾರಣ ಒಂದು ಆಯಿತು. ನನಗೆ ಲೆಕ್ಕ ಇಲ್ಲ ಆ್ಯಕ್ಚುಲಿ. ನಾವು ಡೇ ನೈಟು ವರ್ಕ್ ಮಾಡಿದ್ದೀವಿ. ಆ್ಯಕ್ಚುಲಿ ನಾನು ಆಲ್ರೆಡಿ ಒಂದು OTTಯಲ್ಲಿ ಕೆಲಸ ಮಾಡ್ತಿದ್ದೀನಿ. ಅಲ್ಲಿ ಮಾಡಿ ನೈಟು ಇವ್ರ ರೂಮಿಗೆ ಹೋಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನೆನಪಿಲ್ಲ ಆ್ಯಕ್ಚುಲಿ, ತುಂಬ ಟೈಮ್ ಆಯಿತು ಅದು. ಕೃಷ್ಣ ಅವರು ಆತ್ಮೀಯವಾಗಿ ಕರೆದಿದ್ರು, ಹಾಗಾಗಿ ನಾವು ನಿರೀಕ್ಷೆ ಇಟ್ಕೊಂಡ್ಬಂದಿದ್ವಿ. ಮಾರ್ಚ್ 17ನೇ ತಾರೀಕು ಈ ಸಿನಿಮಾ ಬಿಡುಗಡೆ ಆಗುತ್ತಂತ ಅಭಿಮಾನಿಗಳೆಲ್ಲ ಕಾತರದಿಂದ ಕಾಯ್ತಾ ಇದ್ವಿ. ಆದರೆ ದುರಾದೃಷ್ಟವಶಾತ್ ನಮ್ಮ ನಿರ್ದೇಶಕ ಶಂಕರ್ ನಾಗ್ ಅವರಿಗೆ ಒಂದಷ್ಟು ಅನಾರೋಗ್ಯ ಕಾಡಿದ್ರಿಂದ ಅಟ್ಲೀಸ್ಟ್ ಏಪ್ರಿಲ್ 24 ಡಾಕ್ಟರ್ ರಾಜ್ಕುಮಾರ್ ಅವರ ಹುಡ್ದಬ್ಬ ಅಷ್ಟರಲ್ಲಾದರೂ ಸಿನಿಮಾ ಬಿಡುಗಡೆ ಮಾಡಿದ್ರೆ ಅಭಿಮಾನಿಗಳಿಗೂ ಒಂದು ಕುತೂಹಲ ಇರುತ್ತೆ. ಯಾಕಂದರೆ ಈ ಟೀಸರ್ ನೋಡಿದ್ಮೇಲೆ ಅಭಿಮಾನಿಗಳು ಇದು ಲಕ್ಷಗಟ್ಟಲೆ ಅದು ರೀಚ್ ಆಗಿ ಕೋಟಿಗಟ್ಟಲೆ ರೀಚ್ ಆಗುತ್ತೆ. ಆದಷ್ಟು ಬೇಗ ಬಿಡುಗಡೆ ಮಾಡಬೇಕು. ಮತ್ತು ನಿರ್ದೇಶಕರು, ನಿರ್ಮಾಪಕರು, ತಾಂತ್ರಿಕ ಸಲಹೆಗಾರರೆಲ್ಲ ಆದಷ್ಟು ಒಂದು ರಮೇಶ್ ಭಟ್ ಅಂತ ಹಿರಿಯ ಕಲಾವಿದರನ್ನು ಇಟ್ಕೊಂಡು ಮಾಡಿದ್ದೀರಾ. ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ. ನಿಮ್ಮೆಲ್ಲರ ಹಿಂದೆ ಅಣ್ಣವರ ಅಭಿಮಾನಿಗಳು ನಾವೆಲ್ಲರೂ ಇದ್ದೇ ಇರ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೀನಿ.